ಸರ್ ಪ್ರೈಸ್ ನಾವು ಕೊಟ್ಟು ಮಾಡ್ತಾ ಇರೋದು ಈ ಗಾಡಿಗೆ 3,45,000 ಸರ್. ಇದು ಕೂಡ ನಿಮ್ಗೆ 285 ಗೆ ಕೊಡ್ತೀನಿ. ಚಾಲೆಂಜ್ ಈ ತರ ಗಾಡಿ ನಿಮ್ಗೆ ಹತ್ ಮಾಡೋದು ಕ್ವಾಲಿಟಿ ಗಾಡಿ ಆ ರೇಟ್ ಅಲ್ಲಿ ಯಾರು ಕೊಡಲ್ಲ. ಮಾಡಿ ಅಂತ ಹೇಳ್ತೀವಿ, ವಿಸಿಟ್ ಮಾಡಿ ಇವ್ರ ಚಾನಲ್ ಮುಖಾಂತರ ಬಂದಿದೀವಿ ಅಂತ ಹೇಳಿ 285 ಹೇಳಿದೀನಿ ಫೈನಲ್. ಇನ್ನ ಹೆಚ್ಚು ಕಡಿಮೆ ಮಾಡೋಣ, ಬರೀ ವೀಲ್ಸ್ ಬೆಂಗಳೂರಿಂದ ಬಂದಿದೀವಿ ಅಂತ ತೋರಿಸಿ ಅಣ್ಣ, ಅಲ್ಲೇ ನಾನು ಪ್ರೀತಿಯಿಂದ ಕೊಟ್ಬಿಡ್ತೀನಿ, ಹೆಚ್ಚು ಕಡಿಮೆ ಮಾಡಿ. ಲೋ ಬಜೆಟ್ ಅಲ್ಲಿ ಮತ್ತೊಂದು ಗಾಡಿ ಕೊಡ್ತಾ ಇರೋದು ಲೋ ಬಜೆಟ್ ಅಲ್ಲಿ ನಾವು ಕೊಟ್ಟು ಮಾಡ್ತಾ ಇರೋದು ಈ ಗಾಡಿಗೆ 225 199ಗೆ ಕೊಡ್ತೀವಿ. ಇದು ಬೆನಿಫಿಟ್ ಏನಿದೆ ಅಂದ್ರೆ ಬರೀ 32,000 ಹೊಡಿದೆ ಸರ್ ರೆಕಾರ್ಡೆಡ್. ಕರೆಂಟ್ರಿ ಎಲ್ಲರೂ ಹೆಂಗಂದ್ರೆ ನಾನು ರಾಮದನಿ ಮತ್ತೊಂದ್ಸತಿ GS ಕಾರ್ವಾರ್ಡ್ ಬಂದಿದ್ದೀನಿ. GS ಕಾರ್ವಾರ್ಡ್ ಇದ್ರೆ ಜುನಿಯರ್ ಸರ್ ಇರ್ಲೇಬೇಕಲ್ಲ. ಸರ್ ನಮಸ್ಕಾರ. ನಮಸ್ಕಾರ ನಮಸ್ಕಾರ, ಹೇಗಿದ್ದೀರಾ? ಸಖತ್ತಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? 1 ಮಂತ್ ಆಯ್ತು, ರೆಸ್ಪಾನ್ಸ್ ಯಾವ ತರ ಇತ್ತು ಸರ್ ಲಾಸ್ಟ್ ಮಂತ್? ಸಖತ್ತಾಗಿದ್ದು ರೆಸ್ಪಾನ್ಸ್. ನಮಸ್ಕಾರ ವೀಕ್ಷಕರೇ, ತುಂಬಾ ಚೆನ್ನಾಗಿತ್ತು ರೆಸ್ಪಾನ್ಸ್. ಲಾಸ್ಟ್ ಅಲ್ಲಿ ತಿರ್ಗಾ ಇವತ್ತು ಫೋನ್ ಮಾಡಿ ಕರೆದಿದ್ದಕ್ಕೆ ಬಂದಿದ್ದೀರಾ. ಸೊ ವೀಕ್ಷಕರೇ, ಫಸ್ಟ್ ಒಂದು ರಿಕ್ವೆಸ್ಟ್ ಇದೆ ನಮ್ದು, ಇವ್ರ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ನಿಮ್ಗೋಸ್ಕರ ಮಾಡ್ತಾ ಇರೋದು. ಒಂದು ಸಪೋರ್ಟ್, ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು. ನಿಮ್ದು ಅಕ್ಕಪಕ್ಕ ಇರೋರು ಒಂದು ಸೋಷಿಯಲ್ ಮೀಡಿಯಲ್ಲಿ ತುಂಬ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಗ್ರೂಪ್ಗಳು ಇರ್ತದೆ, ಶೇರ್ ಮಾಡಿ, ಇವ್ರ ಚಾನಲ್ನ ಸಪೋರ್ಟ್ ಮಾಡಿ ಸಾಕು. ಅದ್ರ ಜೊತೆಗೆ ನಾನು ಹೇಳ್ತೀನಿ, ಇವ್ರದೊಂದು ಚಾನಲ್ ಇದೆ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಅಂಡ್ ಕಾರ್ ಯಾರು ಹುಡುಕ್ತಿರೋ ಅವ್ರ ಚಾನಲ್ ಅಪ್ಡೇಟ್ ಆಗ್ತಿರುತ್ತೆ ಸ್ಟಾಕ್ಸ್. ಹಾಗೆ ಸರ್ ಅಡ್ರೆಸ್ ಹೇಳೋದಾದ್ರೆ ಹೇಳ್ಬಿಡಿ ಸರ್. ಸರ್ ನಮ್ದು ಶೋರೂಮ್ ಅಡ್ರೆಸ್ ಬ್ಯಾಂಗ್ಳೂರ್ ಜಯನಗರ ಫಸ್ಟ್ ಬ್ಲಾಕ್ ಬೈರಸಂದ್ರ ಮೇನ್ ರೋಡ್ ಅಲ್ಲಿ ಶೋರೂಮ್ ಇರೋದು. ಒಂದೇ ಒಂದು ಲ್ಯಾಂಡ್ ಮಾರ್ಕ್ ಇರ್ತೀನಿ, ನಿಮ್ಹಾನ್ಸ್ ಹಾಸ್ಪಿಟಲ್ ಪಕ್ಕದಲ್ಲೇ ನಮ್ಮ ಶೋರೂಮ್. ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಇದೆ, ಸಂಜಯ್ ಗಾಂಧಿ ಮೂಳೆ ಹಾಸ್ಪಿಟಲ್ ಇದೆ, ಆ ಗೇಟ್ ಎಂಟ್ರೆನ್ಸ್ ಆಪೋಸಿಟ್ ನಮ್ದು ಶೋರೂಮ್ ಇರೋದು. ನಿಮ್ಗೆ ಕರ್ನಾಟಕ ಅಲ್ಲಿ ಯಾವ ಹಳ್ಳಿಯಲ್ಲಿ ಇದ್ದೀರಾ ನಿಮ್ಹಾನ್ಸ್ ಗೊತ್ತಿರುತ್ತೆ. ಒಂದು ಫೋನ್ ಮಾಡಿ, ಖಂಡಿತ ನಿಮ್ಗೆ ಲೊಕೇಶನ್ ನಿಮ್ಗೆ ನಾನು ಹಾಕ್ತೀನಿ. ಲೋನು ಸರ್? ಹೌದು ಸರ್, ಲೋನು ಸರ್ ಲೋನು ನಿಮ್ಗೆ ನೋಡಿ ಆಲ್ ಓವರ್ ಕರ್ನಾಟಕ ಇದೆ. ಒಂದು ತಿಂಗಳಿಗೆ ಮುಂಚೆ ಇರಲಿಲ್ಲ, ಎಲ್ಲರೂ ಇದೆ ಅಂತ ಹೇಳಿ ಸುಮ್ಮನೆ ಹೇಳ್ತಾ ಇದ್ರು. ಇವಾಗ ಲಾಂಚ್ ಆಗಿರೋದು 100% ನಿಮ್ಗೆ ಆಲ್ ಓವರ್ ಕರ್ನಾಟಕದಲ್ಲಿ ಲೋನ್ ಸಿಗತ್ತೆ. ನಿಮ್ ಪ್ರೊಫೈಲ್ ಮೇಲೆ ಡಿಪೆಂಡ್, ಸಿಗೋದು ಇಲ್ಲ ನಿಮ್ ಪ್ರೊಫೈಲ್ ಮಾತಾಡೋದು, ನಾನಲ್ಲ ಕೊಡ್ಸೋದು. 20,000 ಕೊಡಿ ಗಾಡಿ ಕೊಡ್ತಾ ಇದೀನಿ, 50,000 ಕೊಡಿ ಗಾಡಿ ಕೊಡ್ತೇನೆ, ಅವೆಲ್ಲ ತಮಾಷೆ ಇಲ್ಲ ನನ್ನ ಹತ್ರ. ಹಂಗೆ ಸಿಗ್ಬೋದು, ನಿಮ್ ಪ್ರೊಫೈಲ್ ಮೇಲೆ ಅದ್ ಮಾತು, ನಾನಲ್ಲ ಕೊಡೋದು. ನಿಮ್ಗೆ ಚಾಲೆಂಜ್ ಆಗಿ ಏನ್ ನಾನು ಕಮಿಟ್ ಕೊಡ್ತೀನಿ ಅಂದ್ರೆ, ಇವಾಗ ನೀವು 10 ಗಂಟೆ ಬೆಳಿಗ್ಗೆ ಬಂದಿದ್ದೀರಾ, ಗಾಡಿ ನೋಡಿದ್ದೀರಾ, ಟೋಕನ್ ಅಡ್ವಾನ್ಸ್ ಮಾಡಿದ್ದೀರಾ, ಟೋಕನ್ ಅಡ್ವಾನ್ಸ್ ಮಾಡಿ ಡಾಕ್ಯುಮೆಂಟ್ ಕೊಟ್ಟು ಹೋಗಿ, ನಾಳೆ ಅದೇ 10 ಗಂಟೆಗೆ ನಿಮಗೆ ಲೋನ್ ಆಗ್ಬಿಟ್ರೆ ಲೋನು ಗಾಡಿ ಡೆಲಿವರಿ 10 ಗಂಟೆ ಬೆಳಿಗ್ಗೆ ನೆಕ್ಸ್ಟ್ ದಿವಸ ವಿತಿನ್ 24 ಅವರ್ಸ್ ಲೋನ್. ಆಗಿಲ್ಲ ಅಂದ್ರೆ ಅದೇ ದಿವಸ ಸಂಜೆ ನಿಮ್ಗೆ ಅಪ್ಡೇಟ್ ಕೊಟ್ಬಿಡ್ತೀನಿ. ಆಗಲ್ಲ ಅಂತ ಆಗಲ್ಲ, ಅದು ಏನ್ ರೀಸನ್ ಅಂತ ಹೇಳ್ತೀನಿ. ಓಕೆ. ಮತ್ತು ಪ್ರೈವೇಟ್ ಲೋನ್ ಇದೆ, ಇನ್ಸ್ಟೆಂಟ್ ಅರೌಂಡ್ 2 ಅವರ್ 3 ಅವರ್ಸ್ ಟೈಮ್ ತಗೊಳ್ತಾರೆ ಆಚೆ ಅವರು. ನಾನು ಆತರ ಇಲ್ಲ, ಆನ್ ಸ್ಪಾಟ್ ಇನ್ಸ್ಟೆಂಟ್ ಅಂದ್ರೆ ಈಗಲೇ, ಈಗ ಈ ಲೀನಾಗೆ 1 ಲಕ್ಷ ಲೋನ್ ಆಗತ್ತೆ, 1,10,000 ಲೋನ್ ಆಗತ್ತೆ. ಓಕೆನಾ, ಅಗ್ರಿಮೆಂಟ್ ಮಾಡಿಸ್ತೀನಿ, ಗಾಡಿ ಬೇಗ ಕೈ ಕೊಡ್ತೀನಿ, ರಿಮೈನಿಂಗ್ ಅಮೌಂಟ್ ಕೊಡಿ ತಗೊಂಡೋಗಿ. ಸೊ ಬಟ್ ಪ್ರೈವೇಟ್ ಲೋನ್ ಹೆಂಗ್ ಸಿಗತ್ತೆ ಅಂದ್ರೆ ನಿಮ್ಗೆ ವಿತಿನ್ 20 ಕಿಲೋಮೀಟರ್ ರೇಡಿಯಸ್ ಅಲ್ಲೇ ಸಿಗುತ್ತೆ. 20-25 ಕಿಲೋಮೀಟರ್ಸ್ ಆಗಲ್ಲ, 20 ಮೇಲೆ ಆಗಲ್ಲ, ವಿತಿನ್ 15-20 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಮ್ಮ ಶೋರೂಮ್ ಇಂದ ಆಗತ್ತೆ. ಏನೋ ನಿಮ್ಗೆ ಮಾಹಿತಿ ಬೇಕಂದ್ರೆ ಫೋನ್ ಮಾಡಿ, ಕರೆಕ್ಟ್ ಆಗಿ ಆನ್ಸರ್ ಕೊಡ್ತೀನಿ ಅದ್ರ ಬಗ್ಗೆ. ಲೋನ್ ಬಗ್ಗೆ ಈ ತರ ಇದೆ. ಅಂಡ್ ಎಷ್ಟು ಕಾರ್ ನೋಡಕ್ ಸಿಗುತ್ತೆ ಸರಿ ಸರ್? ಸರ್ ಇವತ್ತು ನಮ್ಮ ಹತ್ರ 17 ವರೆಗೂ ಗಾಡಿಗಳು ಸಿಗಕ್ಕೆ ಚಾನ್ಸಸ್ ಇದೆ. ಎಲ್ಲ ಕ್ಲೋಸ್ ಆಗಿದೆ ಇದು, ಯಾಕಂದ್ರೆ ಅರ್ಧ ಪ್ರಾಪರ್ಟಿ ಸೇಲ್ ಆಗಿದೆ, ಅದಕ್ಕೆ ಗಾಡಿಗಳು ನಿಲ್ಸಕ್ಕೆ ಜಾಗ ಇಲ್ಲ. ಆಚೆ ಹಾಕಿದೀವಿ, ಮನೆ ತವ ಹಾಕಿದೀವಿ ಸುಮಾರು ಗಾಡಿಗಳು. ನಿಮ್ಗೆ ಪೂರ್ತಿ ಕ್ಯಾಟ್ಲಾಗ್ ಕಳ್ಸ್ತೀನಿ ನಾನು, ಮೆಸೇಜ್ ಮಾಡಿ. ಇಷ್ಟೇ ಗಾಡಿ ಅಂತ ಅಲ್ಲ, ನಿಮ್ಗೆ ಯಾವ ಗಾಡಿ ಬೇಕು ಹೇಳಿ, ಅದೇ ಗಾಡಿ ಅರೇಂಜ್ ಮಾಡಿ ಕೊಡ್ತೀನಿ. 1 ದಿವಸ 2 ದಿವಸ ಅಲ್ಲ, ಬರೀ ಬರಕ್ಕೆ ಗಾಡಿ ತಗೊಳಕ್ಕೆ ನೀವು ಇಂಟ್ರೆಸ್ಟ್ ಇದೆ 2 ಅವರಲ್ಲಿ ಫೋನ್ ಮಾಡಿ ಪ್ರಿಯಾರು, 2 ಅವರ್ ಟೈಮಲ್ಲಿ ನಾನು ಅರೇಂಜ್ ಮಾಡಿ ಕೊಡ್ತೀನಿ ಆ ಗಾಡಿನ. ಇವಾಗ ಇದೆಲ್ಲ ಗಾಡಿ ತೋರಿಸಿದ್ದೀನಿ. ಯಾವ ಗಾಡಿ ಇನ್ನ ಇದೆ ಅಂದ್ರೆ ಒಂದು ಇಂಡಿಕಾ ವಿಸ್ಟಾ ಬರೋದಿದೆ ಡೀಸೆಲ್ ಗಾಡಿ, i20 13 ಮಾಡಲ್ ಪೆಟ್ರೋಲ್ ಇದೆ, i20 2009 ಮಾಡಲ್ ಸನ್ ರೂಫ್ ಗಾಡಿ ಇದೆ. ಆಮೇಲೆ ಅದ್ಬಿಟ್ರೆ ನಿಮ್ಗೆ ಸ್ಕೋಡಾ ಫ್ಯಾಬಿಯಾ ಇದೆ, i20 ಇನ್ನೊಂದು 2009 ಮಾಡಲ್ ಇದೆ, ಸ್ವಿಫ್ಟ್ ZXi 2010 ಮಾಡಲ್, ಸುಮಾರು ಗಾಡಿ ಇದೆ. ಒಂದು ಫೋನ್ ಮಾಡಿ ಪೂರ್ತಿ ಕ್ಯಾಟ್ಲಾಗ್ ಕಳಿಸ್ತೀನಿ. ಪ್ರೈಸ್ ಏನಿದೆ ಸರ್ ಸ್ಟಾರ್ಟಿಂಗ್? ಸರ್ ಪ್ರೈಸ್ ನೋಡಿ, ಫಸ್ಟ್ ಆಫ್ ಆಲ್ ನಾವು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಲ್ಲ, ಮತ್ತು ಇಡೀ ಕರ್ನಾಟಕಕ್ಕೆ ಚಾಲೆಂಜ್ ಮಾಡ್ತೀನಿ ನಾನು. ನೀವು ಎಲ್ಲಿ ಬೇಕಾದ್ರೆ ನೋಡ್ಕೊಳ್ಳಿ, ಈ ತರ ಕ್ವಾಲಿಟಿ ಗಾಡಿ ಈ ತರ ಬೆಲೆಗೆ ನಿಮ್ಗೆ ಸಿಗಕ್ಕೆ ಚಾನ್ಸ್ ಇಲ್ಲ. ಫೈನಲ್ ಪ್ರೈಸು ಒಳ್ಳೆ ಪ್ರೈಸ್ ಆಫರ್ ಮಾಡಿದ್ದೀನಿ. ಅದು ನಿಮ್ಗೆ ಜಾಸ್ತಿ ಕಾಣಿಸ್ತಾ ಇದೆಯಾ ಇಲ್ಲ ಜಾಸ್ತಿ ಅಂತೋದೆಯಾ, ನೀವು ಆಚೆ ಗಾಡಿ ನೋಡ್ಕೊಳ್ಳಿ. ಒಂದ್ಸರಿ ನಮ್ಗೆ ವಿಸಿಟ್ ಆಗಿ, ವೀಲ್ಸ್ ಬೆಂಗಳೂರಿಂದ ಬಂದಿದೀವಿ ಅಂತ ಹೇಳಿ, ನಿಮ್ಗೆ ಆಚೆ ಕಡೆ ಎಷ್ಟಕ್ಕೆ ಸಿಗ್ತದೆ ಅದರಿಂದ 10,000 ಕಡಿಮೆಗೆ ಕೊಡ್ತೀನಿ. ಅವ್ನು ಗಾಡಿ ನಿಮ್ಗೆ ಸ್ವಿಫ್ಟ್ 2 ಲಕ್ಷ ಕೊಡ್ತಾ ಇದ್ದಾನ, 190ಗೆ ಕೊಡ್ತೀನಿ. ಅವ್ನು 1 ಲಕ್ಷಕ್ಕೆ ಕೊಡ್ತಾ ಇದ್ದಾನ, ನಾನು 90,000 ಕೊಡ್ತೀನಿ. ಇದು ಮಾತು ರೆಕಾರ್ಡ್ ಮಾಡ್ತೀನಿ. ಬಟ್ ಕಂಡೀಷನ್ ಗಾಡಿ ನೀವು ಕೊಡ್ತೀವಿ. ಕ್ವಾಲಿಟಿ ಚಿತ್ರಾನ್ನ ಬೇರೆ, ಬಿರಿಯಾನಿ ಬೇರೆ ಇರುತ್ತೆ ಸರ್. ನೀವು ಬನ್ನಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಬಿರಿಯಾನಿ ಯಾವುದು, ಚಿತ್ರಾನ್ನ ಯಾವ್ದು ಅಂತ ಗೊತ್ತಾಗ್ಬಿಡುತ್ತೆ. ನಾನು ಸೇಲ್ ಮಾಡೋದೇ ಇಲ್ಲಿ ಆಂಬೂರ್ ಹಾಟ್ ಬಿರಿಯಾನಿ, ಚಿಕನ್ ಅಲ್ಫಾಮ್ ಎಲ್ಲ. ನಿಮ್ ಬಂದು ನೋಡಿ ಸರ್, ನಮ್ಮ ಸರ್ವಿಸ್ ನೋಡಿ, ನಮ್ಮ ಗಾಡಿ ನೋಡಿ, ಆಮೇಲೆ ನೀವು ನಮ್ಗೆ ಹೇಳಿ. ಸೊ ಇವತ್ತರ ಫಸ್ಟ್ ಗಾಡಿ ನಿಮ್ ಚಾನಲ್ ಮುಖಾಂತರ ಒಂದು ವೈಟ್ ರಸಗುಲ್ಲ ಅಂತೀನಿ, ಫಿಯಟ್ ಲೀನಿಯಾ ಡೀಸೆಲ್ ವೇರಿಯಂಟ್. ಫಸ್ಟೇ ಮೈಲೇಜ್ ಹೇಳ್ಬಿಡ್ತೀನಿ ಸರ್, 20-22 ಮೈಲೇಜ್ ಖಂಡಿತ.
ಸಕ್ಕದಾಗಿದೆ ಗಾಡಿ, ಸಿಂಗಲ್ ಸ್ಕ್ರಾಚ್ ಇಲ್ಲ, 100% ಸರ್ಟಿಫೈಡ್ ಗಾಡಿಗಳು ಇರೋದು ನಮ್ಮ ಹತ್ರ. GS ಗಳಲ್ಲಿ ಚಾಲೆಂಜ್ ಮಾಡ್ತೀನಿ. ಸೊ 2011 ಮಾಡಲು. ಸೊ ಗಾಡಿ ತೋರಿಸ್ಬಿಡಿ. ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಒಂದು ವೀಲ್ ಕ್ಯಾಪ್ ಮಿಸ್ಸಿಂಗ್ ಇದೆ, ಅದು ಹಾಕ್ಕೊಡ್ತೀನಿ, ಹೊಸದು ಹಾಕ್ಕೊಡ್ತೀನಿ. ಹಾಗೆ ಇಂಟೀರಿಯರ್ ಹೇಳ್ಬೇಕಾದ್ರೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಇದೆ, ಏರ್ ಬ್ಯಾಗ್ ಬರಲ್ಲ. ಇದು ಡೈನಾಮಿಕ್ ವೇರಿಯಂಟು. ಸಖತ್ತಾಗಿ ಇಂಟೀರಿಯರ್ ಒಳ್ಳೆ ಮೇಂಟೈನ್ ಆಗಿದೆ, ಏನು ಮಾತಾಡಂಗಿಲ್ಲ. ಬೂಟ್ ಸ್ಪೇಸ್ ತುಂಬಾ ದೊಡ್ಡದಿರುತ್ತೆ. ಅನ್ಟಚ್ ಗಾಡಿ. ಬೀಗ ಹಾಕೊಂಡು ಸ್ಟಾರ್ಟ್ ಮಾಡ್ಕೊಂಡ್ರೆ ಆರಾಮಾಗಿ 2000-3000 ಕಿಲೋಮೀಟರ್ ಹೋಗತ್ತೆ, ಆರಾಮಾಗಿ ಬರುತ್ತೆ. ನೆಮ್ಮದಿಯಾಗಿರಿ, ಏನು ಸರ್ವಿಸ್ ಬೇಕಾಗಿಲ್ಲ. ಸದ್ಯಕ್ಕೆ ಜನರಲ್ ಸರ್ವಿಸ್ ಎಲ್ಲ ಟಾಪ್ 10 ಆಗಿದೆ. 100% ಸರ್ಟಿಫೈಡ್ ಗಾಡಿ, ಮೈಲೇಜ್ ಕೊಡೋ ಗಾಡಿ, ಡೀಸೆಲ್ ಗಾಡಿ. 2011 ಮಾಡಲ್, ಸೆಕೆಂಡ್ ಓನರು. 88,000 ಓಡಿದೆ ಈ ರಸಗುಲ್ಲ. ಸೊ ಪ್ರೈಸ್ ನಾವು ಕೊಟ್ಟು ಮಾಡ್ತಾ ಇರೋದು ಈ ಗಾಡಿಗೆ 3,25,000. ಫೈನಲ್ ನಿಮ್ ಚಾನಲ್ ಮುಖಾಂತರ ಬಂದ್ರೆ 2,85,000 ಕೊಡ್ತೀನಿ ಸರ್. 2,85,000. ಹೌದು, 2,85,000 ಕೊಡ್ತೀನಿ. ಹೇಳ್ತಾ ಇದೀನಿ ನೋಡಿ, ಹಳೆ ವಿಡಿಯೋದಲ್ಲಿ 2,95,90 ಅಂತ ಹೇಳಿದೀನಿ. ನಿಮ್ ಚಾನಲ್ ಇಂದ ಒಳ್ಳೆ ರೆಸ್ಪಾನ್ಸ್ ಇದೆ. ಸ್ಪೆಷಲಿ ನಿಮ್ ಸಬ್ಸ್ಕ್ರೈಬರ್ಸ್ಗೆ 285 ಫೈನಲ್ ಮಾಡಿ ಕೊಡ್ತೀನಿ. 285 ಸರ್. ಇದು ಸ್ಟೆಪ್ನಿ ಟೈರಾ? ಇಲ್ಲ, ಇದು ವೀಲ್ ಕ್ಯಾಪ್ ಮಿಸ್ಸಿಂಗ್ ಇರೋದು. ಸ್ಟೆಪ್ನಿನು ಹಂಗೆ ಬ್ರ್ಯಾಂಡ್ ನ್ಯೂ ಇದೆ, ಯೂಸ್ ಮಾಡಿಲ್ಲ. ಇದು ಕೂಡ 100% ಇದೆ ಬಟನ್. ಇದು ಆಕ್ಚುಲಿ ವೀಲ್ ಕ್ಯಾಪ್ ಮಿಸ್ಸಿಂಗ್ ಇರೋದು. ರನ್ನಿಂಗ್ ಅಲ್ಲಿ ಎಲ್ಲ ವೀಲ್ ಕ್ಯಾಪ್ ಮಿಸ್ ಆಗ್ಬಿಟ್ಟಿದೆ ಅಷ್ಟೇ. ನಿಮ್ಗೆ ಹೊಸದಾಗಿ ಕೊಡ್ತೀವಿ. ಸೂಪರ್. ಹಂಗೆ ಇನ್ನೊಂದು ಸರ್, ನೆಕ್ಸ್ಟ್ ಇರೋದು ತುಂಬಾ ಡಿಮಾಂಡಬಲ್ ಗಾಡಿ ಹುಡುಕ್ತಾವ್ರೆ, ಸ್ವಿಫ್ಟ್ ಅಂತ. ಯಾಕಂದ್ರೆ ಸರ್ ಚೀಪ್ ಮೇಂಟೆನೆನ್ಸ್ ಇರುತ್ತೆ ಇದೆಲ್ಲ, ಎಲ್ಲರಿಗೆ ಗೊತ್ತು. ಯಾವಾಗ ತಗೊಂಡ್ರು ಇದು ಚಿಕನ್ ಕಬಾಬೆ. ಸೊ ಸರ್ 4 ಟೈರ್ 100% ಹೇಳ್ತೀನಿ ನಾನು, ಫ್ರೆಶ್ ಆಗಿದೆ, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಸರ್. ಸಿಂಗಲ್ ಓನರ್ ಇದು. VXI ಅಂದ್ರೆ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ 4 ಬರುತ್ತೆ, ಬೂಟ್ ಸ್ಪೇಸ್ ಒಳ್ಳೆ ಇರುತ್ತೆ, ಮೇಂಟೆನೆನ್ಸ್ ಕಡಿಮೆ, ಲೆದರ್ ಸೀಟ್, AC ಸಿಸ್ಟಮ್ ಎಲ್ಲ ಇದೆ. ಸಿಲ್ವರ್ ಕಲರ್, ತುಂಬಾ ಡಿಮಾಂಡಬಲ್ ಗಾಡಿ ಅಂತ ಹೇಳ್ಬೋದು. ಎಲ್ಲ ಸರ್ವಿಸ್ ನಿಮ್ಗೆ, ಎಲ್ಲ ಹಳ್ಳಿ ಕಡೆ ಇದ್ರು ಎಲ್ಲ ಪೂರ್ತಿ ಸರ್ವಿಸ್ ನಿಮ್ಗೆ ಸಿಗ್ತದೆ, ಏನು ಮಾತಾಡಂಗಿಲ್ಲ. ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ, ಕರ್ನಾಟಕ ನಾವು ಮಾಡಿ ಕೊಡ್ತೀವಿ. NOC ಆಲ್ರೆಡಿ ನಮ್ ತವ ಇದೆ ಸರ್. ಇದು 2010 ಮಾಡಲು, ಸಿಂಗಲ್ ಓನರ್, 1,09,000 ಓಡಿದೆ ಸರ್. ರೆಕಾರ್ಡೆಡ್ ಓಡಿರೋದು. ನಾವು ಟ್ಯಾಂಪರಿಂಗ್ ಮಾಡಲ್ಲ. ಟ್ಯಾಂಪರಿಂಗ್ ಇದೆ ಅಂತ ಹೇಳ್ಬಿಟ್ಟು ನನಗೆ ಪ್ರೂಫ್ ತೋರಿಸ್ಬಿಟ್ರೆ ಬೆಂಕಿ ಹಚ್ಬಿಡ್ತೀನಿ ಈ ಗಾಡಿಗೆ. ನನ್ನ ಗಾಡಿಗೆ ಮೇನ್ ರೋಡ್ ಮಧ್ಯಾಹ್ನ ಬೆಂಕಿ ಹಚ್ಬಿಡ್ತೀನಿ ಸರ್. ಪ್ರೈಸ್ ನಾವು ಕೊಟ್ಟು ಮಾಡ್ತಾ ಇರೋದು ಈ ಗಾಡಿಗೆ 3,45,000 ಸರ್. ಇದು ಕೂಡ ನಿಮ್ಗೆ 285 ಕೊಡ್ತೀನಿ. ಚಾಲೆಂಜ್. ಈ ತರ ಗಾಡಿ ನಿಮ್ಗೆ 10 ಮಾಡೋದು ಕ್ವಾಲಿಟಿ ಗಾಡಿ. ಆ ರೇಟ್ ಅಲ್ಲಿ ಯಾರು ಕೊಡಲ್ಲ. ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಸರ್. 285 ಕೊಡ್ತೀನಿ. ಅದು ಸಿಂಗಲ್ ಓನರ್. ಹೌದು, ಬನ್ನಿ ನೋಡಿ ಗಾಡಿ. 100% ಖಂಡಿತ ಅಷ್ಟ ಆಗತ್ತೆ, ತಗೊಂಡು ಹೋಗ್ತೀರಾ. ಹಾಗೆ ನೆಕ್ಸ್ಟ್ ಗಾಡಿ ತೋರಿಸ್ಬಿಡಿ. ತುಂಬಾ ಡಿಮಾಂಡಬಲ್ ಗಾಡಿ ಸರ್. ಕಮ್ಮಿ ಬಜೆಟ್ ಅಲ್ಲಿ ಒಂದು ಪ್ರೀಮಿಯಂ ಫೀಲ್ ಬೇಕಾದ್ರೆ ಬನ್ನಿ, ಹೋಂಡಾ ಸಿಟಿ ಕೊಡ್ತೀನಿ. ಹೋಂಡಾ ಸಿಟಿ ಗ್ರೇ ಕಲರ್, ಎಲಿಫೆಂಟ್ ಕಲರ್ ಅಂತ ಹೇಳ್ತೀನಿ ನಾನು. ಸಖತ್ತಾಗಿದೆ. ಇಂಟೀರಿಯರ್ ತುಂಬಾ ಅಟ್ರಾಕ್ಟಿವ್ ಇದೆ. ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ, AC ಸಿಸ್ಟಮ್, ಲೆದರ್ ಸೀಟ್, ಏರ್ ಬ್ಯಾಗ್ ಇದೆ. 4 ಟೈರ್ ಒಳ್ಳೆ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿದೆ. ಸಿಂಗಲ್ ಸ್ಕ್ರಾಚ್ ಇಲ್ಲ, ರೆಡಿ ಟು ಡ್ರೈವ್ ಕಂಡೀಷನ್. ಸ್ಟಾರ್ಟ್ ಮಾಡಿದ್ರೆ ನೀವು ಆರಾಮಾಗಿ ಬಾಂಬೆ ಹೋಗಿ ಬರ್ಬೋದು ಆರಾಮಾಗಿ. ಏನು ಆಯಿಲ್ ಚೇಂಜ್ ಮಾಡಂಗಿಲ್ಲ, ಆ ತರ ಇದೆ. ಜಾಗ ಇಲ್ಲ. ಅವ್ರ ಪಾಪ ಎಷ್ಟೋ ಆಗ್ತದೆ ಅಷ್ಟು ತೋರಿಸ್ತಾ ಇದಾರೆ. ಫೋಟೋಸ್ ಬೇಕಾದ್ರೆ ಕಳ್ಸಿಕೊಡ್ತೀನಿ. ದಯವಿಟ್ಟು ನನ್ನ ಫೋನ್ಗೆ ಮೆಸೇಜ್ ಮಾಡಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಸಾಕು. ಮೈಲೇಜ್ ನಿಮಗೆ 15-16 ಕೊಡುತ್ತೆ. ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಪೆಟ್ರೋಲ್ ವೇರಿಯಂಟ್, SMT, 2 ಏರ್ ಬ್ಯಾಗ್ ಬರುತ್ತೆ. ಸಖತ್ತಾಗಿದೆ ಗಾಡಿ. ಟೈರ್ ಕಂಡೀಷನ್ ಚೆನ್ನಾಗಿದೆ. ಸೊ ಇದು ಬಂದು ಡೆಲ್ಲಿ ರಿಜಿಸ್ಟ್ರೇಷನ್, ಕರ್ನಾಟಕ ನಾವು ಮಾಡಿ ಕೊಡ್ತೀವಿ. 2009 ಮಾಡಲು, ಸಿಂಗಲ್ ಓನರ್ ಗಾಡಿ ಇದು. 1,08,000 ರೆಕಾರ್ಡೆಡ್ ಓಡಿದೆ. 1,08,000 ರೆಕಾರ್ಡೆಡ್ ಓಡಿದೆ. ಟ್ಯಾಂಪರಿಂಗ್ ಮಾಡಲ್ಲ. ಟ್ಯಾಂಪರಿಂಗ್ ಇದೆ ಅಂತ ಹೇಳ್ಬಿಟ್ರೆ ಬೆಂಕಿ. ಸೊ ಪ್ರೈಸ್ ನಾವು ಕೊಟ್ಟು ಮಾಡ್ತಾ ಇದ್ದೀವಿ ಈ ಗಾಡಿಗೆ 3,25,000, 2,85,000. ಇದು ಕೂಡ 285, 290, 295 ಹೇಳಿದೀನಿ. ಇನ್ನ 5,000 ಕಡಿಮೆ ಮಾಡಿದೀನಿ. ಇನ್ನ ಚೆನ್ನಾಗಿ ಹೆಚ್ಚು ಕಡಿಮೆ ಮಾಡೋಣ. ಇವ್ರಿಗೆ ಅಷ್ಟು ಪ್ರೀತಿ ತೋರಿಸಿ ನೀವು ನಮ್ಮ ಶೋರೂಮ್ ಬನ್ನಿ, ಏನ್ ಹೇಳ್ತೀರಾ ಅದ್ ಮಾಡ್ಕೊಡೋಣ. ಹೋಗಿ ಸರ್, ಒಟ್ನಲ್ಲಿ ಗಾಡಿ ನೋಡಿ ಫಸ್ಟ್ ವಿಸಿಟ್ ಮಾಡಿ ಅಂತ ಹೇಳ್ತೀವಿ. ವಿಸಿಟ್ ಮಾಡಿ, ಇವ್ರ ಚಾನಲ್ ಮುಖಾಂತರ ಬಂದಿದೀವಿ ಅಂತ ಹೇಳಿ 285 ಹೇಳಿದೀನಿ ಫೈನಲ್. ಇನ್ನ ಹೆಚ್ಚು ಕಡಿಮೆ ಮಾಡೋಣ. ಬರೀ ವೀಲ್ಸ್ ಬೆಂಗಳೂರಿಂದ ಬಂದಿದೀವಿ ಅಂತ ತೋರಿಸಿ ಅಣ್ಣ, ಅಲ್ಲೇ ನಾನು ಪ್ರೀತಿಯಿಂದ ಕೊಟ್ಬಿಡ್ತೀನಿ. ಹೆಚ್ಚು ಕಡಿಮೆ ಮಾಡಿ ಹೋಗಿ. ಸೂಪರ್. ಹಂಗೆ ಕಳ್ಸೋದಿಲ್ಲ ಅಂತಿದ್ರೆ ಅಷ್ಟೇ. 100% ಕಳ್ಸಲ್ಲ. ನೀವು ಮನ್ಸಿಂದ ಬಂದ್ರೆ ನಾವು ಮನ್ಸಿಂದ ಕೊಡಕ್ಕೆ ರೆಡಿ ಇದೀವಿ. ಇವ್ರು ತೋರಿಸ್ಬಿಟ್ರೆ ಸಬ್ಸ್ಕ್ರೈಬ್ ಮಾಡಿದೀವಿ ಇವ್ರ ಚಾನಲ್ ಅಂತ ಹೇಳ್ಬಿಟ್ರೆ ಹೇಳಲ್ಲ. ಬನ್ನಿ, ಏನೋ ಒಂದು ಎಕ್ಸೈಟ್ಮೆಂಟ್ ಇರಬೇಕು. ಸರ್ಪ್ರೈಸ್ ಕೊಟ್ಬಿಡ್ತೀನಿ. ಸೂಪರ್. ಇಡೀ ಬೆಂಗಳೂರಿಗೆ ಚಾಲೆಂಜ್. ಸೂಪರ್. ಹಾಗೆ ಬನ್ನಿ ಸರ್, ನೆಕ್ಸ್ಟ್ ಇನ್ನೊಂದು ಚೆವರ್ಲೆಟ್ ಸರ್. ಇನ್ನೊಂದು ಲೋ ಬಜೆಟ್ ಅಲ್ಲಿ ಸಿಡಾನ್ ಗಾಡಿ ನೋಡ್ತಾ ಇದ್ದೀರಾ ಅಂದ್ರೆ ಇದೊಂದು ಚೆವರ್ಲೆಟ್ ಅವಿಯೋ ಪೆಟ್ರೋಲ್ ಗಾಡಿ. ಇದು ಕೂಡ ನಿಮ್ಗೆ ಮೈಲೇಜ್ 14-15 ಕೊಡುತ್ತೆ. 1.6 cc ಬರೋದು. 4 ನಿಮ್ಗೆ ಮ್ಯಾಗ್ವಿಲ್ ಇದೆ, ಹಿಂದೆ ಸ್ಪಾಯ್ಲರ್ ಇದೆ. ಫಸ್ಟ್ ಪಾಯಿಂಟ್ ಕ್ಲಿಯರ್ ಮಾಡ್ಬಿಡ್ತೀನಿ ಸರ್. ಎಲ್ಲಾ ಪಾರ್ಟ್ ಸಿಗತ್ತೆ. ಹೇಳೋನ್ಗೆ ಬುದ್ಧಿನೇ ಇರಲ್ಲ. ಏನ್ ಪಾರ್ಟ್ ಸಿಗಲ್ಲ ಅಂತ ಹೇಳ್ತಾನಲ್ಲ ಅವ್ನಿಗೆ ಚೆವರ್ಲೆಟ್ ಸ್ಪೆಲ್ಲಿಂಗ್ ಕೇಳಿ. ಸ್ಪೆಲ್ಲಿಂಗ್ ಹೇಳಕ್ಕೆ ಬರಲ್ಲ ಅವ್ನ್ ಏನ್ ಗೊತ್ತ್ರಿ ಅಷ್ಟೇ. ಸುಮ್ನೆ ಅವೆಲ್ಲ
ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, AC ಸಿಸ್ಟಮ್, ಲೆದರ್ ಸೀಟ್ ಇದೆ, 4 ಮ್ಯಾಗ್ವಿಲ್ ಇದೆ, ಹಿಂದೆ ಸ್ಪಾಯ್ಲರ್ ಇದೆ, ಬೂಟ್ ಸ್ಪೇಸ್ ತುಂಬಾ ದೊಡ್ಡ ಬರುತ್ತೆ. ಲೋ ಬಜೆಟ್ ಅಲ್ಲಿ ಇವತ್ತೊಂದು ಗಾಡಿ ಕೊಡ್ತಾ ಇರೋದು, ಲೋ ಬಜೆಟ್ ಅಲ್ಲಿ 2006 ಮಾಡಲ್ ಫ್ರೆಶ್ FC ಇದೆ, 1,20,000 ಓಡಿರೋದು, ರೆಕಾರ್ಡೆಡ್, ಸೆಕೆಂಡ್ ಓನರ್. ಪ್ರೈಸ್ ನಾವು ಕೊಟ್ಟು ಮಾಡ್ತಾ ಇರೋದು ಈ ಗಾಡಿಗೆ 225, 1,98,000 1,97,000 ಫೈನಲ್ ಅಂತ ಹೇಳಿದೀನಿ. ಇವ್ರ ಚಾನಲ್ ಮುಖಾಂತರ ಬಂದ್ರೆ 1,93,000 ಕೊಡ್ತೀನಿ. ಬನ್ನಿ ಅಣ್ಣ, 1,90,000 ಮಾಡ್ಬಿಡಿ ಸರ್. ನಿಮ್ ಕಡೆಯಿಂದ ಯಾರನ್ನ ಬಂದ್ರೆ ಪ್ರೀತಿಯಿಂದ ಅದು ಮಾಡೋಣ ಹೋಗಿ ಸರ್. 190ಗೆ ಕೊಡ್ತೀನಿ ಅಣ್ಣ, ಎಷ್ಟಾಗತ್ತೆ ಬೇಗ ಬನ್ನಿ ತಗೊಂಡೋಗಿ ಗನ್ನು. ಬನ್ನಿ ಸರ್, ಇನ್ನೊಂದು ಬೀಟ್ ಇರೋದು, ಇನ್ನೊಂದು ಚೆವರ್ಲೆಟ್ ಬೀಟ್ ಇದೆ ಸರ್, ತುಂಬಾ ಡಿಮಾಂಡಬಲ್ ಗಾಡಿ. ನಿಮ್ ಫೋನ್ ಕಲರ್ ಹಂಗೆ ಇರೋದು ನೋಡಿ, ಸ್ಕೈ ಬ್ಲೂ ಕಲರ್ ನಾನು ನೋಡ್ತಾ ಇದ್ದೀನಿ. ತುಂಬಾ ಡಿಮಾಂಡಬಲ್ ಕಲರ್, ತುಂಬಾ ಡಿಮಾಂಡಬಲ್ ಗಾಡಿ ಅಂತ ಹೇಳ್ಬೋದು. ಚಿಕ್ಕ ಇಂಜಿನ್, ಮೈಲೇಜ್ ನಿಮ್ಗೆ 15-16 ವರೆಗೂ ಆರಾಮಾಗಿ ಸುಮ್ಮನೆ ಕೊಟ್ಬಿಡತ್ತೆ. ಚೆವರ್ಲೆಟ್ ಬೀಟ್ LT ವೇರಿಯಂಟ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. ಪಾಪ ಜಾಗ ಇಲ್ಲ, ಅವ್ರು ತೋರ್ಸಕ್ ಆಗ್ತಾ ಇಲ್ಲ ಇಂಟೀರಿಯರ್. ಫೋನ್ ಮಾಡಿ ಖಂಡಿತ ಪೂರ್ತಿ ಡೀಟೇಲ್ಸ್ ಸಮೇತ ಫೋಟೋಸ್ ಕಳ್ಸ್ಕೊಡ್ತೀನಿ. ತುಂಬಾ ಡಿಮಾಂಡಬಲ್ ಗಾಡಿ ಅಂತ ಹೇಳ್ಬೋದು. ಪೆಟ್ರೋಲ್ ಗಾಡಿ ಇದು. ಸೊ ಗಾಡಿ ಬಂದು ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ. 2010 ಮಾಡಲ್, ಸೆಕೆಂಡ್ ಓನರ್, 67,000 ಓಡಿದೆ, ರೆಡಿ ಟು ಡ್ರೈವ್ ಕಂಡೀಷನ್ ಇದೆ. ಸೊ ಪ್ರೈಸ್ ನಾವು ಕೊಟ್ಟು ಮಾಡ್ತಾ ಇರೋದು ಈ ಗಾಡಿಗೆ 2,50,000 ಸರ್. 7,10,000 ಕೊಡ್ತೀನಿ ಸರ್. ಸರ್ ರೌಂಡ್ ಫಿಗರ್ ಮಾಡ್ಕೊಳ್ಳಿ ಸರ್. 7,20,000 ಹೇಳಿದ್ದೀನಿ ಹಳೆ ವಿಡಿಯೋದಲ್ಲಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ 7,10,000 ಕೊಡ್ತೀನಿ. ಇದಕ್ಕೆ ಒಂದು ಆಫರು ಕೊಡ್ತೀನಿ, RTO ಚಾರ್ಜಸ್ ಬೇಕಾಗಿಲ್ಲ, ಅದು ಫ್ರೀ. ರೌಂಡ್ ಫಿಗರ್ 7,10,000 ಕೊಡಿ. ಗಾಡಿ ಬಂದು ನೋಡ್ರಿ, ಆಮೇಲೆ ನಿಮ್ಗೆ ಮನ್ಸೇ ಆಗಲ್ಲ 1,60, 1,70ಗೆ ಕೇಳಕ್ಕೆ. ಯಾಕಂದ್ರೆ ಸುಮಾರು ಗಾಡಿಗಳು ಇದೆ ಆಚೆ. ನಿಮ್ಗೆ 1,20-30ಗೂ ನಾನು ಕೊಡ್ಸಕ್ಕೆ ರೆಡಿ ಇದ್ದೀನಿ. ಅದೇ ತಗೋಬಿಟ್ಟು ಗ್ಯಾರೇಜ್ ಹೋಗ್ಬೇಕು, ಇದು ತಗೊಂಡು ನಮ್ಮ ಹತ್ರ ಹೋಗ್ಬೇಕು, ಟೂರ್ ಹೋಗ್ಬೇಕು. ಆ ತರ 7,10,000 ಕೊಡಿ, ವಿತೌಟ್ RC ಟ್ರಾನ್ಸ್ಫರ್ ನಾನು ಗಾಡಿ ಕೊಡ್ತೀನಿ ನಿಮ್ಗೆ. ನೆಕ್ಸ್ಟ್ ವ್ಯಾಗನರ್ ಇರೋದು ಸರ್, ಹೇಳಿ ಸರ್. ತುಂಬಾ ಡಿಮಾಂಡಬಲ್ ಗಾಡಿ, ಕಲಿಯಕ್ಕೋಸ್ಕರ, ಫ್ಯಾಮಿಲಿಗೋಸ್ಕರ, ಗ್ರೌಂಡ್ ಕ್ಲಿಯರೆನ್ಸ್ಗೋಸ್ಕರ, ಮೇಂಟೆನೆನ್ಸ್ಗೋಸ್ಕರ ಎಲ್ಲ. ಒಂದು 2 ವೀಲರ್ಗಿಂತ ತಗೋಬಹುದು. ಗೋಬಿ ಮಂಚೂರಿನ, ಟೊಮಾಟೊ ಕೆಚಪ್ ಹೇಳಿ, ಏನ್ ಹೆಸರು ಕೊಡ್ತೀರಾ ಕೊಡಿ ನೀವು. ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ, ಕರ್ನಾಟಕ ಮಾಡಿ ಕೊಡ್ತೀವಿ. 2009 ಮಾಡಲ್ಲು, ಮಾರುತಿ ಸುಜುಕಿ ವ್ಯಾಗನರ್ VXI 2, ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಇದೆ, AC ಇದೆ, ಸಿಸ್ಟಮ್ ಇದೆ, ಲೆದರ್ ಸೀಟ್ ಇದೆ, ರಬ್ಬಿಂಗ್ ಪಾಲಿಶ್ ಎಲ್ಲ ಆಗಿದೆ, 100% ಸರ್ಟಿಫೈಡ್, ಸಿಂಗಲ್ ಸ್ಕ್ರಾಚ್ ಇಲ್ಲ, ಅನ್ಟಚ್ ಗಾಡಿ, ಆಕ್ಸಿಡೆಂಟ್ ಫ್ರೀ ಗಾಡಿ. ಓಡೋಮೀಟರ್ ಎಷ್ಟು ಓಡಿದೆ, ಜಿನೀನು 60,000 ಓಡಿರೋದು ಜಿನೀನು. 2009 ಮಾಡಲ್ಲು, ಮೈಲೇಜ್ ನಿಮ್ಗೆ ಆರಾಮಾಗಿ 17-18 ಕೊಡುತ್ತೆ. ಮೇಂಟೆನೆನ್ಸ್ ಬಗ್ಗೆ ನಾನು ಹೇಳಲ್ಲ, ಎಲ್ಲರಿಗೆ ಗೊತ್ತಿರುತ್ತೆ. ಸೊ ಇದು ಡೆಲ್ಲಿ ಟು KA ಮಾಡಿ ಕೊಡ್ತೀವಿ. 2009 ಮಾಡಲ್, ಸಿಂಗಲ್ ಓನರ್, 60,000 ಓಡಿರೋದು, ರೆಕಾರ್ಡೆಡ್. ಪ್ರೈಸ್ ನಾವು ಕೊಟ್ಟು ಮಾಡ್ತಾ ಇರೋದು ಈ ಗಾಡಿಗೆ 225, 199ಗೆ ಕೊಡ್ತೀವಿ ಸರ್. 1,99,000ಗೆ ಇದು ಸಿಕ್ತಿರೋದು ವಿತ್ KA ಮಾಡ್ಕೊಡ್ತೀವಿ. ವಿತ್ KA. ಇನ್ನ ಹೆಚ್ಚು ಕಡಿಮೆ ಬೇಕಾ, ಇವ್ರ ಚಾನಲ್ ನ ಬಂದು ತೋರಿಸಿ ಬಂಪರ್ ಆಫರ್ ಅಲ್ಲಿ ಕೊಡ್ತೀನಿ. ಸೂಪರ್. ಬನ್ನಿ ಸರ್, ಹಂಗೆ ನೆಕ್ಸ್ಟ್ ಇರೋದು ಚೆವರ್ಲೆಟ್ ಸ್ಪಾರ್ಕ್, ಚಿಕ್ಕ ಗಾಡಿ, ಅದೇ ಸೇಮ್ ಕಲಿಯಕ್ಕೋಸ್ಕರ. ಮನೆ ಮುಂದೆ ಒಂದು ಕಾರ್ ಇರಬೇಕು, ಮಕ್ಕಳಿಗೆ ಸ್ಟಾರ್ಟಿಂಗ್ ಅಲ್ಲಿ ಕಲಿಬೇಕು, ಇಲ್ಲ ಹಾಸ್ಪಿಟಲ್ ಹೋಗ್ಬೇಕು, ಡೈಲಿ ಕಾಲೇಜ್ ಹೋಗ್ಬೇಕು, ಬಿಡಬೇಕು, ಡ್ರಾಪ್ ಅಂಡ್ ಬಾಳೆ ಟೈಮು ಕಾಲ ಏನೇನೋ ಇರುತ್ತೆ ತೊಂದರೆ. ಅದಕ್ಕೆ ಇದು ಚಿಕ್ಕ ಬಜೆಟ್ ಅಲ್ಲಿ ಒಂದು ಚೆವರ್ಲೆಟ್ ಸ್ಪಾರ್ಕ್ ಇದೆ. 2008 ಮಾಡಲು, ಸೆಕೆಂಡ್ ಓನರ್, 58,000 ರೆಕಾರ್ಡೆಡ್ ಓಡಿದೆ ಸರ್. 4 ಟೈರ್ ಒಳ್ಳೆ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿದೆ. 4 ಟೈರ್ ಹೊಸದಿರೋದು. ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ನಿಮ್ಗೆ 2 ಬರೋದು, AC ಸಿಸ್ಟಮ್, ಲೆದರ್ ಸೀಟ್ ಇದೆ. ಚಿಕ್ಕ ಗಾಡಿ, ಕಲಿಯಕ್ಕೋಸ್ಕರ ಆರಾಮಾಗಿ ತಗೊಂಡು ಹೋಗ್ಬೋದು. ಮೈಲೇಜ್ ನಿಮ್ಗೆ 18ವರೆಗೂ ಕೊಡುತ್ತೆ. ಪ್ರೈಸು ಸರ್? ಸರ್ ಪ್ರೈಸ್ ನಾವು ಕೊಟ್ಟು ಮಾಡ್ತಾ ಇರೋದು ಈ ಗಾಡಿಗೆ 185, 1,55,000ಗೆ ವಿತ್ FC ವಿತ್ ಇನ್ಶೂರೆನ್ಸ್ ಕೊಡಕ್ಕೆ ರೆಡಿ ಇದೀನಿ. ಬಂದ್ರೆ ನೆಗೋಷಿಯೇಟ್ ಮಾಡ್ಕೊಡಿ, ರೌಂಡ್ ಫಿಗರ್ ಮಾಡ್ಕೊಡಿ ಸರ್. ಬಂದ್ರೆ ಅಷ್ಟೇ, ಬಂದ್ರೆ ಏನೋ ಒಂದು ಹೆಚ್ಚು ಕಡಿಮೆ ಆಗುತ್ತೆ. ಇಲ್ಲೇ ರಿವೀಲ್ ಮಾಡಲ್ಲ, ಏನೋ ಸ್ವಲ್ಪ ಎಕ್ಸೈಟ್ಮೆಂಟ್ ಇರಲಿ, ಯಾಕಂದ್ರೆ ಗಾಡಿ ನೋಡ್ಲೇಬೇಕು. ಲೀನಿಯಾ ಗೊತ್ತಲ್ಲ, ಡೀಸೆಲ್ದು ತೋರಿಸಿದೀನಿ, ಇದು ಪೆಟ್ರೋಲ್ ಇರೋದು ನಮ್ಮ ಹತ್ರ. ಸಿಂಗಲ್ ಸ್ಕ್ರಾಚ್ ಇಲ್ಲ. ಗಾಡಿ ನೋಡ್ಕೊಳ್ಳಿ, ಬರ್ಲ್ಡೇಗೆ ಹಿಂಗಿದೆ ಮೊಟ್ಟೆ, ಅದೇ ತರ ಇದೆ ಗಾಡಿ. ಸಖತ್ತಾಗಿದೆ. ಹೈ ಪ್ರೋಟೀನ್ ಮೊಟ್ಟೆ ತಿಂದು ನೋಡಿ, ಹೈ ಪ್ರೋಟೀನ್, ಅದೇ ತರ ಪ್ರೋಟೀನ್ ಕೊಡುತ್ತೆ ಗಾಡಿ, ಅದೇ ತರ ಫೀಲ್ ಕೊಡುತ್ತೆ ನಿಮ್ಗೆ. ಯಾಕಂದ್ರೆ ಬೆನಿಫಿಟ್ಸ್ ಹೇಳ್ತೀನಿ ಕೇಳ್ಕೊಳ್ಳಿ. 4 ಮ್ಯಾಗ್ವಿಲ್ ಇದೆ, 100% ಇದೆ ಬಟನ್, ಏನು ಮಾತಾಡಂಗಿಲ್ಲ, ಸಿಂಗಲ್ ಸ್ಕ್ರಾಚ್ ಇಲ್ಲ, 100% ಸರ್ಟಿಫೈಡ್ ವೆಹಿಕಲ್. ಸೊ ಹಾಗೆ ಇಂಟೀರಿಯರ್ ಹೇಳ್ಬೇಕಂದ್ರೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಇದೆ, ಪೆಟ್ರೋಲ್ ವೆಹಿಕಲ್. ಇದು ಬೆನಿಫಿಟ್ ಏನಿದೆ ಅಂದ್ರೆ ಬರೀ 32,000 ಓಡಿದೆ ಸರ್ ರೆಕಾರ್ಡೆಡ್. 32 ಬರೀ 32,000. ಅದೇ ಏನಾರ ಟ್ಯಾಂಪರಿಂಗ್ ಇದೆ ಅಂತ ಹೇಳ್ಬಿಟ್ರೆ ಬೆಂಕಿ. ಸೇಮು. ಬೂಟ್ ಸ್ಪೇಸ್ ತುಂಬಾ ದೊಡ್ಡದಿರುತ್ತೆ. ಇವರೇ ಕೊಡೋದು ಇಂಜಿನ್. ಸ್ವಿಫ್ಟ್ ಡಿಸೈರ್ಗೆ ಮಲ್ಟಿಜೆಟ್ ಇಂಜಿನ್ ಬೇಕಾದ್ರೆ ಆಚೆ ಕಡೆ ವಿಚಾರಿಸ್ಕೊಳ್ಳಿ. 100% ಆಕ್ಸಿಡೆಂಟ್ ಫ್ರೀ ಸರ್ಟಿಫೈಡ್ ಇದೆ ಗಾಡಿಗಳು, ಏನು ಮಾತಾಡಂಗಿಲ್ಲ. ಪೆಟ್ರೋಲ್ ವೇರಿಯಂಟ್ 14ವರೆಗೂ ಮೈಲೇಜ್ ಕೊಡುತ್ತೆ, ಮ್ಯಾಕ್ಸಿಮಮ್ 15 ಕೊಡ್ಬೋದು, ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. 2011 ಮಾಡಲು, ಸಿಂಗಲ್ ಓನರು, ಬರೀ 32,000 ಓಡಿದೆ. ಪ್ರೈಸ್ ನಾವು ಕೊಟ್ಟು ಮಾಡ್ತಾ ಇರೋದು ಈ ಗಾಡಿಗೆ 3 ಕಾಲು, 3,25,000, 3 ಲಕ್ಷಕ್ಕೆ ಕೊಡ್ತೀನಿ.
ಬನ್ನಿ ಗಾಡಿ ನೋಡಿ, ಇಷ್ಟ 100% ಆಗೇ ಆಗತ್ತೆ, ತಗೊಂಡೇ ಹೋಗ್ತೀರಾ. ಬೀಗ ಒಂದ್ಸಲಿ ತಗೊಂಡ್ರೆ ನಾನು ವಾಪಸ್ಸೇ ಕೊಡಲ್ಲ, ದುಡ್ಡು ಕೊಡ್ತೀರಾ ತಗೊಂಡು ಹೋಗ್ತೀರಾ. ಚಾಲೆಂಜ್ ನಂದು ಅಷ್ಟೇ. ಲೋನ್ ಏನಾದ್ರು ಆಗುತ್ತೆ ಸರ್ ಇದ್ರ ಮೇಲೆ? 100% ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ವಿತಿನ್ 1 ಡೇ ಮಾಡಿ ಕೊಡ್ತೀನಿ. ಪ್ರೈವೇಟ್ ಲೋನ್ ಬೇಕಾದ್ರೆ 1 ಲಕ್ಷ 1,20,000 ಆನ್ ಸ್ಪಾಟ್ ಮಾಡಿ ಕೊಡ್ತೀನಿ. ಅದು 15 to 20 ಕಿಲೋಮೀಟರ್ ರೇಡಿಯಸ್ ಅಲ್ಲೇ ಆಗುತ್ತೆ. ಓಕೆ, ನೆಕ್ಸ್ಟ್ ಕಾರ್ ತೋರಿಸ್ಬಿಡಿ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಮತ್ತೊಂದು ಒಂದು ಹೋಂಡಾ ಸಿಟಿ ಇದೆ ಸರ್, ತುಂಬಾ ಡಿಮಾಂಡಬಲ್ ಗಾಡಿ. ಕಮ್ಮಿ ಬಜೆಟ್ ಅಲ್ಲಿ ಒಂದು ಪ್ರೀಮಿಯಂ ಕ್ವಾಲಿಟಿ ಗಾಡಿ ಅಂದ್ರೆ ನಾನು ಹೋಂಡಾ ಸಿಟಿ ಕೊಡ್ತೀನಿ. 5 ಸ್ಟಾರ್ ಚಾಕ್ಲೇಟ್ ಬರುತ್ತಲ್ಲ ಆ ತರ ಇದು ಕಲರ್ ಇದೆ. ಆಟೋಮ್ಯಾಟಿಕ್ ಮ್ಯಾನ್ಯುವಲ್? ಇಲ್ಲ, ಮ್ಯಾನ್ಯುವಲ್. ಅದೇ ತರ ಟೇಸ್ಟ್ ಇದೆ, ಅದೇ ತರ ಕಲರ್ ಇದೆ, ಸಾಫ್ಟ್ ಸ್ಮೂತ್ ಎಲ್ಲ ಇದೆ. ಬಜೆಟ್ ಅಲ್ಲೂ ಇದೆ. 2009 ಮಾಡಲು, ಸಿಂಗಲ್ ಓನರ್, 1,20,000 ಓಡಿದೆ. ಸೇಮ್ ಡೈಲಾಗ್, ಬೆಂಕಿ ಹಚ್ಬಿಡ್ತೀನಿ ಏನಾರ ಹೇಳಿದ್ರೆ ಟ್ಯಾಂಪರಿಂಗ್ ಇದೆ ಅಂತ. ನಾವು ಟ್ಯಾಂಪರಿಂಗ್ ಕಚಡ ಕೆಲಸ ಮಾಡಲ್ಲ. ಏನಿದೆ ಓಪನ್, ಏನಿದೆ ಪ್ರೀತಿಯಿಂದ 5,000 ಫೈಟ್ ಮಾಡಿ ತಗೋತೀವಿ. ಸುಳ್ಳು ಹೇಳೋದು ಅಲ್ಲ. 1,20,000 ಓಡಿರೋದು ರೆಕಾರ್ಡೆಡ್, ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ, ಕರ್ನಾಟಕ ಮಾಡಿ ಕೊಡ್ತೀವಿ. ಪೆಟ್ರೋಲ್ ಗಾಡಿ, 14-15 ಮೈಲೇಜ್ ಕೊಡುತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸ್. 2 ಏರ್ ಬ್ಯಾಗ್ ಬರುತ್ತೆ, SMT, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಅದು ನಾರ್ಮಲ್ ಬಂದೇ ಬರುತ್ತೆ. 4 ಟೈರ್ ಒಳ್ಳೆ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿದೆ. ಸಿಂಗಲ್ ಸ್ಕ್ರಾಚ್ ಇಲ್ಲ. ಕಲರ್ ತುಂಬಾ ಅಟ್ರಾಕ್ಟಿವ್ ಇದೆ. ಇಂಟೀರಿಯರ್ ತುಂಬಾ ಸೂಪರ್ ಇದೆ. ಒಂದ್ ಮದುವೆ ಹುಡುಗಿ ತರ ಕಾಣ್ತದೆ ಗಾಡಿ ಅಷ್ಟೇ. ವಿತ್ KA ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೀವಿ. ಪ್ರೈಸ್ ನಾವು ಕೋಟ್ ಮಾಡ್ತಾ ಇರೋದು ಈ ಗಾಡಿಗೆ 3,25,000, 285 ಸರ್. 2,95,000, 290 ಹೇಳಿದೀನಿ, 285ಗೆ ಕೊಡ್ತೀನಿ. ಇನ್ನ ಎಕ್ಸೈಟ್ಮೆಂಟ್ ಇರ್ಲಿ, ಇನ್ನ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡ್ತೀನಿ. ಶೋರೂಮ್ ಬನ್ನಿ, ಇವ್ರ ಚಾನಲ್ ಇಂದ ಬಂದಿದೀವಿ ಅಂತ ಹೇಳಿ ಕಿವಿಗೆ ಸೌಂಡ್ ಬರಬೇಕು. ವೀಲ್ಸ್ ಬೆಂಗಳೂರು ಅಂತ ಬಂದ್ಬಿಟ್ರೆ ಈ ಕಿವಿಯಿಂದ ಇಲ್ಲಿ ಖುಷಿ ಬರುತ್ತೆ. ಇಲ್ಲಿಂದ ಒಂದು ಆಫರ್ ಕೊಡ್ತೀನಿ. ಇಲ್ಲಿಂದಾನು ಬರುತ್ತೆ ಸರ್? ಇಲ್ಲಿಂದ ಫಸ್ಟ್ ಇಲ್ಲಿಂದಾನೆ 100% ಕೊಟ್ಟೆ ಕಳ್ಸಿನಿ, ಹಂಗೆ ಕಳ್ಸಲ್ಲ. ಎಷ್ಟಾಗತ್ತೆ ಬೇಗ ಬನ್ನಿ, ಗಾಡಿನ ತಗೊಂಡೋಗಿ. ಇನ್ನೊಂದಿರೋದು ಸರ್, ಹಾಗೆ ನಿಮ್ಗೆ ಮಾಡಲ್ ಅಲ್ಲಿ ಬೇಕು, ಮೈಲೇಜ್ ಅಲ್ಲಿ ಬೇಕು, ತಗೊಳ್ಳಿ ಅಣ್ಣ. ಫಿಯಟ್ ಪುಂಟೋ ಕೊಡ್ತೀನಿ. 2013 ಮಾಡಲ್, ಸಿಂಗಲ್ ಓನರ್, 1,16,000 ರೆಕಾರ್ಡೆಡ್ ಓಡಿದೆ. 20 ಮೇಲೆ ಮೈಲೇಜ್, ಡೀಸೆಲ್ ಗಾಡಿ ಇದು. ಡೈನಾಮಿಕ್ ವೇರಿಯಂಟು, ಡಿಫಾಗರ್, ರೇರ್ ವೈಫರ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, 4 ಟೈರ್ ಒಳ್ಳೆ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿದೆ. ಏನು ಮಾತಾಡಂಗಿಲ್ಲ, ಸಖತ್ತಾಗಿದೆ ಗಾಡಿ. ಶೋರೂಮ್ ಅಲ್ಲಿ ಮೇಂಟೈನ್ ಮಾಡಿದ ಗಾಡಿ. ಟ್ಯಾಂಪರಿಂಗ್ ಏನು ಆ ತರ ಆಗಿಲ್ಲ ಗಾಡಿ. ಬನ್ನಿ ಶೋರೂಮ್ ಹೋಗೋಣ. ಸರ್ ಓಡಿರೋದು 1,16,000 ರೆಕಾರ್ಡೆಡ್ ಓಡಿದೆ. ಟ್ಯಾಂಪರಿಂಗ್ ಎಲ್ಲ ಮಾಡಲ್ಲ. ಏನೋ ಟ್ಯಾಂಪರಿಂಗ್ ಇದೆ ಅಂತ ಹೇಳ್ಬಿಟ್ರೆ ಹಿಂಗೆ ಹೊಡಿತೀನಿ, ಮುಂದೆ ಗ್ಲಾಸೇ ಹೋಗ್ಬೇಕು ಆ ತರ ಹೊಡಿತೀನಿ ಯಾರನ್ನ ಹೇಳ್ಬಿಟ್ರೆ. ಯಾಕಂದ್ರೆ ಅಷ್ಟು ಕಾನ್ಫಿಡೆಂಟ್ ನಮ್ಗೆ. ಟ್ಯಾಂಪರಿಂಗ್ ಅಂತ ನಾವು ಮಾಡಲ್ಲ. ಸಿಂಗಲ್ ಓನರ್ ಗಾಡಿ ಬೇರೆಯವರು 60,000, 65,000, 500 ರೂಪಾಯಿ ಕೊಟ್ಟರೆ ಮಾಡಿ ಟ್ಯಾಂಪರಿಂಗ್ ಮಾಡಿ ಸೇಲ್ ಮಾಡ್ತಾರೆ ಸರ್. 3.25 ಲಕ್ಷ, 3.25ಗೆ ಆರಾಮಾಗಿ ಸೇಲ್ ಮಾಡ್ತಾರೆ. ಆ ತರ ಕಚಡ ಕೆಲಸ ನಾನು ಮಾಡಲ್ಲ. ಪ್ರೀತಿಯಿಂದ 5,000 ತಗೋತೀನಿ, ಕೊಡಿ ಸರ್, ಇಲ್ಲ ಆಗಲ್ಲ ಅಂತ ಪ್ರೀತಿಯಿಂದ ತಗೋತೀನಿ. ಸುಳ್ಳು ಹೇಳಕ್ ತಗೊಳಲ್ಲ. ಪ್ರೈಸ್ ಏನ್ ಹೇಳ್ತೀರಾ ಸರ್? ಪ್ರೈಸು ಇದು 325 ಸರ್. 2,80,000 ಕೊಡ್ತೀನಿ, ಹೋಗಿ ಸರ್. 2,80,000ಕ್ಕೆ ಫೈನಲ್. 290, 295, 3 lakh ಎಲ್ಲ ಹೇಳಿದೀನಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ 7,80,000ಕ್ಕೆ 100% ಕೊಟ್ಟೆ ಕಳ್ಸ್ತೀನಿ, ಬನ್ನಿ. ಇನ್ನೊಂದಿರೋದು ಕಪ್ಪ ಇಂಜಿನ್ ಸರ್. ಕಪ್ಪ ಇಂಜಿನ್ 1.2 ಹ್ಯುಂಡೈ i10, ತುಂಬಾ ಡಿಮಾಂಡಬಲ್ ಗಾಡಿ, ಲೋ ಮೇಂಟೆನೆನ್ಸ್ ಗಾಡಿ, ಚೀಪ್ ಮೇಂಟೆನೆನ್ಸ್ ಗಾಡಿ ಅಂತ ಹೇಳ್ಬೋದು. ಸಖತ್ತಾಗಿದೆ ಗಾಡಿ, ಏನ್ ಮಾತಾಡಂಗೆ ಇಲ್ಲ. ಇದು ಕೂಡ ಒಂದು 5 ಸ್ಟಾರ್ ಹೇಳ್ಬೋದು. ಸಖತ್ತಾಗಿ ಮೇಂಟೈನ್ ಆಗಿದೆ. ಇದು ಬರೀ 49,000 ಓಡಿದೆ ಸರ್. ರೆಕಾರ್ಡೆಡ್ HR ರಿಜಿಸ್ಟ್ರೇಷನ್, ಕರ್ನಾಟಕ ಮಾಡಿ ಕೊಡ್ತೀವಿ. 4 ಟೈರ್ 100% ಇದೆ. ಬಟನ್ ಇಂಟೀರಿಯರ್ ತೋರಿಸ್ಬಿಡಿ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ. ಇಂಟೀರಿಯರ್ ಕೂಡ ವಾಶ್ ಆಗಿರೋದು ನನ್ನ ಸಾಯಂಕಾಲನೇ. ರಬ್ಬಿಂಗ್ ಪಾಲಿಶ್ ಆಗಿದೆ, ಸಿಂಗಲ್ ಸ್ಕ್ರಾಚ್ ಇಲ್ಲ, 100% ಸರ್ಟಿಫೈಡ್ ಗಾಡಿ. NSC ಕೂಡ ಬಂದ್ಬಿಟ್ಟಿದೆ ಸರ್, ಬರೀ ನಂಬರ್ ಬರ್ಬೇಕಷ್ಟೇ. ಓಕೆ. ಮೈಲೇಜ್ 15-16 ಕೊಡುತ್ತೆ. 1.2 cc ಇಂಜಿನ್ ಬರೋದಿದು. ಸಖತ್ತಾಗಿದೆ ಗಾಡಿ, ಏನ್ ಮಾತಾಡಂಗಿಲ್ಲ. ಪೆಟ್ರೋಲ್ ಗಾಡಿ. ಪ್ರೈಸ್ 2012 ಮಾಡಲ್ ಇದು. ಪ್ರೈಸ್ ಏನ್ ಹೇಳ್ತಿರೋ ಸರ್? ಹೇಳ್ತಾ ಇದೀನಿ ಸರ್. ಸೆಕೆಂಡ್ ಓನರ್ 49,000 ಓಡಿದೆ. ಪ್ರೈಸ್ 3.25 ಹೇಳ್ತಾ ಇದೀವಿ ಸರ್. 2,85,000 ಕೊಡ್ತೀನಿ ಇದು ಗಾಡಿ. 2,85,000. ಹೌದು, 2,75,000, 2,70,000ಗೆ ನಿಮ್ಗೆ ಅನ್ವನ್ ಮಾಡಲ್ ಕೊಡ್ತಾರೆ. 285ಗೆ ನಾನು 12 ಮಾಡಲ್ ಹೇಳಿದೀನಿ. ಬನ್ನಿ, ವೀಲ್ಸ್ ಬೆಂಗಳೂರು, ಇಲ್ಲಿಂದ ಒಂದು ಆಫರ್ ಕೊಡ್ತೀನಿ, ಬನ್ನಿ. ಓಕೆ. ದಯವಿಟ್ಟು ಕ್ಷಮಿಸ್ಬಿಡಿ, ಸ್ವಲ್ಪ ಜಾಗ ಟೈಟ್ ಇದೆ. ಫೋನ್ ಮಾಡಿ, ಖಂಡಿತ ನಿಮಗೆ ಪೂರ್ತಿ ಕ್ಯಾಟ್ಲಾಗ್ ಕಳಿಸ್ಬಿಡ್ತೀನಿ. ಎಲ್ಲ ಫೋಟೋಸ್ ಸಮೇತ, ಇಂಟೀರಿಯರ್, ಬಾಡಿ ಲೈನ್ ಎಲ್ಲ. ಸೊ ಇದು ಕೂಡ ಒಂದು ವ್ಯಾಗನರ್ ಇದೆ ನಮ್ಮ ಹತ್ರ. ತುಂಬಾ ಡಿಮಾಂಡಬಲ್ ಗಾಡಿ, ಸಿಲ್ವರ್ ಕಲರ್ ಗಾಡಿ. ಆಂಬೂರ್ ಹಾಟ್ ಬಿರಿಯಾನಿ ಅಂತ ಹೆಸರು ಕೊಟ್ಟಿದ್ದೀನಿ ಇದಕ್ಕೆ. ಯಾಕಂದ್ರೆ ಬಜೆಟ್ ಅಲ್ಲಿ ನಿಮ್ಗೆ ಟೇಸ್ಟ್ ಬೇಕಾ, ತಗೊಳ್ಳಿ. ಇದು ಸಖತ್ತಾಗಿದೆ. 18ವರೆಗೂ ಮೈಲೇಜ್ ಕೊಡುತ್ತೆ. ಪೆಟ್ರೋಲ್ ವೇರಿಯಂಟ್, LXI ಇದು. 4 ಪವರ್ ವಿಂಡೋ ಬರಲ್ಲ, 2 ಬರಲ್ಲ. 4 ನಿಮ್ಗೆ ಮ್ಯಾನ್ಯಲ್, ನಿಮ್ಗೆ ವಿಂಡೋಸ್ ಬರೋದು, ಪವರ್ ಸ್ಟೇರಿಂಗ್ ಬರುತ್ತೆ, AC ಸಿಸ್ಟಮ್, ಲೆದರ್ ಸೀಟು, 100% ಸರ್ಟಿಫೈಡ್ ಗಾಡಿ. 18ವರೆಗೂ ಮೈಲೇಜ್ ಕೊಡುತ್ತೆ, ಏನು ಮಾತಾಡಂಗಿಲ್ಲ. ಮಾರುತಿ ಸುಜುಕಿ ವ್ಯಾಗನರ್ LXI 2009 ಮಾಡಲ್, ಸಿಂಗಲ್ ಓನರ್, 67,000 ಓಡಿರೋದು ರೆಕಾರ್ಡೆಡ್.
ಪ್ರೈಸ್ ನಾವು ಕೊಟ್ಟು ಮಾಡ್ತಾ ಇರೋದು ಈ ಗಾಡಿಗೆ ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ ಇದು, ಕರ್ನಾಟಕ ಮಾಡಿ ಕೊಡ್ತೀವಿ ನಾವು. ಪ್ರೈಸ್ ನಾವು ಕೊಟ್ಟು ಮಾಡ್ತಾ ಇರೋದು ಈ ಗಾಡಿಗೆ 2,25,000, 1,99,000 ಕೊಡ್ತೀನಿ ವಿತ್ ಕರ್ನಾಟಕ. ಮತ್ತೊಂದು ಒಂದು ವೈಟ್ ಕಲರ್ದು ರಸಗುಲ್ಲಾ ಫಿಯೆಸ್ಟಾ, ಫೋರ್ಡ್ ಫಿಯೆಸ್ಟಾ SXI ವೇರಿಯಂಟು. SXI ಅಂದರೆ 4 ಮ್ಯಾಗ್ವಿಲ್ ಇದೆ, 2 ಏರ್ ಬ್ಯಾಗ್ ಇದೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ABS ಎಲ್ಲ ಬರುತ್ತೆ. ಫುಲ್ಲಿ ಟಾಪ್ ಆ್ಯಂಡ್ ಫುಲ್ಲಿ ಲೋಡೆಡ್ ವೆಹಿಕಲ್, ಸಿಂಗಲ್ ಸ್ಕ್ರಾಚ್ ಇಲ್ಲ, 100% ಸರ್ಟಿಫೈಡ್ ವೆಹಿಕಲ್. ಹಿಂದೆ ಸ್ಪೈಲರ್ ಕೂಡ ಇದೆ, ಸಖತ್ತಾಗಿದೆ ಗಾಡಿಗಳು, ಏನು ಮಾತಾಡಂಗೆ ಇಲ್ಲ ಗಾಡಿ ಬಗ್ಗೆ. ತುಂಬ ಅಟ್ರಾಕ್ಟಿವ್ ಇದೆ ಇಂಟೀರಿಯರ್ ಕೂಡ. ಫೋಟೋಸ್ ಕಳ್ಸ್ಕೊಡ್ತೀನಿ, ಒಂದು ಮೆಸೇಜ್ ಮಾಡಿ ಸಾಕು. ಜಸ್ಟ್ ರಬ್ಬಿಂಗ್ ಪಾಲಿಶ್ ಆಗಿ ಬಂದಿರೋದು. ಮೈಲೇಜ್ ನಿಮಗೆ 14ವರೆಗೂ ಕೊಡುತ್ತೆ, 15ವರೆಗೂ ಕೊಡ್ಬೋದು, ಡ್ರೈವಿಂಗ್ ಮೇಲೆ ಡಿಪೆಂಡು. ಪೆಟ್ರೋಲ್ ವೇರಿಯಂಟ್ ಇದು, ಸರ್ಟಿಫೈಡ್ ಗಾಡಿ ಇದು. 2010 ಮಾಡಲ್, 3rd ಓನರು, 88,000 ಓಡಿರೋದು ರೆಕಾರ್ಡೆಡ್ ಪೆಟ್ರೋಲ್ ಗಾಡಿ, ಟಾಪ್ ಎಂಡ್ ಗಾಡಿ ವಿತ್ ಏರ್ ಬ್ಯಾಗ್ ಗಾಡಿ. ಪ್ರೈಸ್ ನಾವು ಕೊಟ್ಟು ಮಾಡ್ತಾ ಇದ್ದೀವಿ ಈ ಗಾಡಿಗೆ 250, 2,20,000 ಕೊಡ್ತೀನಿ ಸರ್. i20 ಎಲ್ಲಿ ಬೇಕಾ, ಈ ಲೈಟ್ ಇದೆ ಬನ್ನಿ ಕೊಡ್ತೀನಿ ಸರ್. 2016 ಮಾಡಲು, 3rd ಓನರು, 1,21,000 ರೆಕಾರ್ಡೆಡ್ ಓಡಿ ಇದೆ. ಕಂಪನಿಯಲ್ಲಿ ನಿಮಗೆ ಬೇಕಾದ್ರೆ ಸರ್ವಿಸ್ ಹಿಸ್ಟ್ರಿ ಸಿಗ್ಬಿಡುತ್ತೆ. ರಬ್ಬಿಂಗ್ ಪಾಲಿಶ್ ಎಲ್ಲ ಆಗಿದೆ. ಈ ತರ ಕಾಣಿಸ್ತಾ ಇದೆ ಯಾಕಂದ್ರೆ ಆಚೆ ನಿಂತಿದೆ, ಶೋರೂಮ್ ಜಾಗ ಸ್ವಲ್ಪ ಕಡಿಮೆ ಆಗಿದೆ. ನೋಡ್ತಾ ಇದ್ದೀರಾ ವಿಡಿಯೋ ಸ್ವಲ್ಪ ಟೈಟ್ ಆಗಿದೆ, ಅದಕ್ಕೆ ಇದು ನಿಮ್ಗೆ ತಗೊಂಡ್ರೆ ನೀವು ಫೋಟೋಸ್ ಬೇಕಾದ್ರೆ ಕಳ್ಸಿಕೊಡ್ತೀನಿ, ನೋಡ್ಕೊಳ್ಳಿ. ನಿಮ್ಗೆ ಎಲ್ಲ ಪೂರ್ತಿ ತಿರ್ಗಾ ಒಂದ್ಸಲಿ ರಬ್ಬಿಂಗ್ ಪಾಲಿಶ್ ವಾಷಿಂಗ್ ಎಲ್ಲ ಮಾಡಿ ಕೊಡ್ತೀನಿ. ತಿರ್ಗಾ ಸರ್ವಿಸ್ ರೆಕಾರ್ಡ್ ಸಮೇತ ಸಿಗುತ್ತೆ. 4 ಟೈರ್ 100% ಇದೆ. ಮ್ಯಾಗ್ನಾದಲ್ಲಿ ಆಪ್ಷನಲ್ ಇದು. ಏರ್ ಬ್ಯಾಗ್ ಇದೆ, 2 ಏರ್ ಬ್ಯಾಗ್ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಫುಲ್ಲಿ ಲೋಡೆಡ್ ಅಂತ ಹೇಳ್ಬೋದು. ಬಟ್ ಮ್ಯಾಗ್ನಾ ಇದು. ಈ ಲೈಟ್ ಅಲ್ಲಿ ಏರ್ ಬ್ಯಾಗು ಕೂಡ ಇದೆ ಆಪ್ಷನಲ್. ಸೊ ಪೆಟ್ರೋಲ್ ಗಾಡಿ 14-15ವರೆಗೂ ಮೈಲೇಜ್ ಕೊಡುತ್ತೆ. ಪ್ರೈಸ್ ಹೇಳ್ತಾ ಇರೋದು ನಾವು ಈ ಗಾಡಿಗೆ 595, 2016 ಮಾಡಲ್, 3rd ಓನರು. ಸೊ ಈ ಪೆಟ್ರೋಲ್ ಗಾಡಿ ಪ್ರೈಸ್ ಹೇಳ್ತಾರೆ 595. ಫೈನಲ್ ಇವ್ರ ಚಾನಲ್ ಮುಖಾಂತರ ಬಂದ್ರೆ 550ಗೆ ಕೊಡ್ತೀವಿ.